ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಹಾಸನಲ್ಲಿ ಮಾರಿ ಹಬ್ಬ ಮಾಡಿದ್ವಿ. ಇಲ್ಲಿ ಮಂಗಳವಾರ ಮಾರಿ ಹಬ್ಬ ಮಾಡ್ತಾರೆ. ಶಿವರಾತ್ರಿ ಹಬ್ಬ ಆಗೋಕ್ಕಿಂತ 5 ದಿನ ಮುಂಚೆ ಮಾರಿ ಹಬ್ಬ ಮಾಡಬೇಕು. ಇಲ್ಲಿ ಗಂಗಾ ಮತಸ್ತ್ರ ಬೀದಿಲಿ ಮಾರಿ ಹಬ್ಬ ಮಾಡ್ತಾರೆ. ಎಲ್ಲ ಕಡೆನೂ ಮಾಡ್ತಾರೆ. ಎಲ್ಲ ಕಡೆ ಡಿಸೆಂಬರಿಂದಲೇ ಶುರುವಾಗುತ್ತೆ. ಇಲ್ಲಿ ಹಾಸನಲ್ಲೇ ಶಿವರಾತ್ರಿ ಹಬ್ಬಕ್ಕೆ ಮುಂಚೆ ಮಾಡ್ತಾರೆ. ಏನೇನು ಮಾಡಬೇಕಪ್ಪ ಅಂದರೆ ತಂಬಿಟ್ಟು ಮಾಡಬೇಕು. 5 ಥರ ಇಲ್ಲ 3 ಥರ ಕಾಳು ಹಾಕ್ಬಿಟ್ಟು ಕಾಳು ಉಸ್ಲಿ ಮಾಡಬೇಕು. ಹಾಗೆ ಮೀನು ಸಾರು ಮಾಡಬೇಕು ಈ ಹಬ್ಬದಲ್ಲಿ. ನಾನು ಮನೇಲಿ ಎಲ್ಲ ಬೆಳಗ್ಗೆನೇ ದಿನನಿತ್ಯದ ಕೆಲಸ ಮುಗಿಸ್ಕೊಂಡು ನಾನೆಲ್ಲ ಕಾಳುಗಳನ್ನೆಲ್ಲ ಆರಿಸ್ಕೊಂಡು 5 ಥರ ಕಾಳು ಹಾಕಿದ್ದೆ. ಇಲ್ಲಿ 5 ಥರ ಕಾಳು ಹಾಕಿ ನೆನೆಸ್ಕೊಂಡಿದ್ದೆ. ಏನೇನು ಕಾಳು ಅಂತ ಹೇಳ್ತೀನಿ. ನಾವು ಅದಕ್ಕಿಂತ ಮುಂಚೆ ನಾವು ಮನೇಲಿ ರೆಡಿ ಮಾಡಿಕೊಂಡು ನಾವಿಲ್ಲಿ ಮಾರಿಯಮ್ಮನ ಕೂರಿಸಿರ್ತಾರೆ ಒಬ್ಬರು ಮನೇಲಿ ದೇವ್ರನ್ನ. ಅಲ್ಲಿಗೆ ಹೋಗ್ಬಿಟ್ಟು ದೊಡ್ಡ ದೀಪ ಹಚ್ಚಿಟ್ಟು ಕಾಡು ತೊಗೊಂಬಂದು ಕಾಡು ಬೇವು ತೊಗೊಬಂದು ಎಲ್ಲ ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಅಲ್ಲಿ ಕೂರಿಸಿರ್ತಾರೆ. ಅಲ್ಲಿಗೆ ನಾವು ಟಮಟ ಮತ್ತು ಕಾಳುಗಳು ತಗೊಂಡು ಹಾಗೆ ಪೂಜೆ ಸಾಮಾನು ತಗೊಂಡೋಗಿ ನಾವಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು. ಪೂಜೆ ಮಾಡಿಸ್ಕೊಂಡು ಮನೆಗೆ ಬೇವಿನ ಸೊಪ್ಪು ಇಸ್ಕೊಂಬರ್ಬೇಕು ಅವ್ರ ಹತ್ರ. ಬೇವಿನ ಸೊಪ್ಪು ಇಸ್ಕೊಬಂದು ಆಮೇಲೆ ಕಳಶ ಇಟ್ಟು ಎಡೆ ಇಡಬೇಕು. ಅದಕ್ಕೆ ಮುಂಚೆ ನಾವೆಲ್ಲ ಬಂದಿದ್ವಿ. ನಮ್ಮ ಮೈದನ ಊರಿಂದ ಬಂದಿದ್ದರು. ಮೈದನ ಅವ್ರ ಹೆಂಡ್ತಿ ಅವ್ರ ಮಗ ಮತ್ತು ನಮ್ಮ ಅತ್ತಿಗೆ ಬಂದಿದ್ದರು. ನಾವೆಲ್ಲ ಕಾರಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಬೇಕಾದ್ರೆ ಬೇವಿನ ಎಲೆ ಇಡ್ತಾರೆ. ಎಲ್ಲರೂ ತಲೆ ಮೇಲೂ ಎಣ್ಣೆ ಎಲ್ಲ ಬಿಸಿ ಮಾಡಿಬಿಟ್ಟು ಬೇವಿನ ಎಲೆ ಇಡ್ತಾರೆ. ಹಾಗೆ ಅಲ್ಲೇ ಪೂಜೆ ಮಾಡಿಕೊಡ್ತಾರೆ. ಕಾಯೆಲ್ಲ ಒಡ್ಕೊಟ್ಬಿಟ್ಟು ಹೂವು ಪೂಜೆ ಸಾಮಾನೆಲ್ಲ ಇಸ್ಕೊಂಡು ಪೂಜೆ ಮಾಡಿಕೊಡ್ತಾರೆ. ನಾನು ಮನೆಗೆ ಬಂದುಬಿಟ್ಟು ನಾನು ಮೊದಲೇ ಎಲ್ಲ ಅಡುಗೆ ಮಾಡಿ ಇಟ್ಕೊಂಡಿದ್ದೆ. ಮೊದಲೇ ಮಧ್ಯಾಹ್ನವೇ ಶುರು ಮಾಡಿದ್ದೆ. ಕಾಳುಗಳನ್ನೆಲ್ಲ 5 ಥರ ಕಾಳು ಹಾಕಿದ್ದೆ. ಅವರೆಕಾಳು, ತೊಗರಿಕಾಳು, ಹುರುಳಿಕಾಳು, ಹೆಸ್ರು ಕಾಳು, ಕಡಲೆಕಾಳು ಈ ಥರ 5 ಥರ ಕಾಳು ಹಾಕಿ ಒಂದೊಂದು ಬಟ್ಲು ಹಾಕಿದ್ದೆ. ಹಾಕ್ಬಿಟ್ಟು ನೆನೆಸ್ಬಿಟ್ಟಿದ್ದೆ. ಒಂದು 5 ಅವರ್ ನೆಂದಿತ್ತು ಕಾಳು. ಆಮೇಲೆ ಸಂಜೆ ಅದನ್ನೆಲ್ಲ ಕುಕ್ಕರಲ್ಲಿ ಚೆನ್ನಾಗಿ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಬಿಟ್ಟು ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಇಂಗು, ಸಾಸಿವೆ, ಎಣ್ಣೆ ಎಲ್ಲ ಬಿಟ್ಟು ಒಗ್ಗರಣೆ ಹಾಕಿದೆ. ಒಗ್ಗರಣೆ ಹಾಕಿ ಕಾಯಿ ತುರಿ ಹಾಕಿ ಪಲ್ಯ ಮಾಡಿದೆ. ಆಮೇಲೆ 4 kg ಮೀನು ತೊಗೊಬಂದಿದ್ವಿ. 4 kg ಮೀನನ್ನ ಅರ್ಧ ಫ್ರೈ ಮಾಡಿ ಅರ್ಧ ಸಾಂಬಾರು ಮಾಡಿದೆ. ತಲೆಗಳನ್ನೆಲ್ಲ ಹಾಕಿ ಸಾಂಬಾರು ಮಾಡಿದೆ. ಇನ್ನು ಅರ್ಧ ಕಲಸಿಟ್ಟೆ. ಫ್ರೈಗೆ ಹುಣಸೆಹಣ್ಣು, ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಹಾಕಿ ಕಲಸಿಟ್ಟೆ. ಹಾಗೆ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ. ಈರುಳ್ಳಿ, ಸಾಂಬಾರು ಸೊಪ್ಪು, ಟೊಮೊಟೊ, ಹುಣಸೆಹಣ್ಣು, ಬೇಳೆ ಸಾರು ಪುಡಿ, ತೆಂಗಿನಕಾಯಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ ಎಲ್ಲ. ಹಾಗೆ ಇನ್ನೊಂದು ಕಡೆ ತಂಬಿಟ್ಟು ಒಂದು ಸೇರು ಅಕ್ಕಿ ಹುರಿದು ಒಂದು ಪಾವು ಕಡಲೆ ಹಾಕ್ಬಿಟ್ಟು ಬೀಸಿಸಿದ್ದೆ ಮಿಷಿನಲ್ಲಿ. ಹಿಂದಿನ ದಿನವೇ ನಾನು ಸೋಮವಾರ ನಮ್ಮ ಮನೇಲಿ ಬೀಸ್ಕೊಬಂದಿದ್ರು. ಆಮೇಲೆ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿದ್ದು. ಆಮೇಲೆ ಸಂಜೆ 5 ಗಂಟೆ ಆಗ್ತಿದ್ದು ಕಾಳೆಲ್ಲ ಬೇಯಿಸ್ಕೊಂಡೆ ಒಂದು ಕಡೆಯಿಂದ. ಆಮೇಲೆ ಮೀನು ಸಾರು ಮಾಡಿದೆ, ಮೀನು ಫ್ರೈ ಕಲಸಿಟ್ಟೆ. ಹಾಗೆಯೇ ತಂಬಿಟ್ಟು ಮಾಡಿಕೊಂಡೆ. ಹುರಿದು ಅಕ್ಕಿ ಇಟ್ಟು ಅದು ಕಡಲೆ ಬೀಜ, ಕಡಲೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಕೊಬ್ಬರಿ ತುರ್ಕೊಂಡು ಹಾಗೆ ಎಳ್ಳು ಹುರ್ಕೊಂಡು ಕಡಲೆ ಬೀಜ ಬೇಳೆ ಮಾಡಬೇಕು. ಒಂದು ತಟ್ಟೆಗೆ ಹಾಕ್ಕೊಂಬಿಟ್ಟು ಅಕ್ಕಿ ಹಿಟ್ಟನ್ನ ಬಿಡಿಸಿದ್ನ ನಾವು ಬೆಲ್ಲದ ಪಾಕ ಮಾಡ್ಕೋಬೇಕು. ಪಾಕ ಅಂದರೆ ಅಂಟು ಪಾಕ ಮಾಡ್ಕೋಬಾರ್ದು. ಮಾಮೂಲಿ ಬೆಲ್ಲ ಕಾಯಿಸ್ಕೋಬೇಕು. ಬೆಲ್ಲ ಕಾಯಿಸ್ಕೊಂಡು ನಾವು ಪಾಕ ಮಾಡ್ಕೋಬೇಕಷ್ಟೇ. ಅದನ್ನು ಉಂಡೆ ಮಾಡಿದೆ ಒಂದು ಸೇರಿಂದು. ಹಾಗೆ ಕಾಳುಗಳು ಉಸ್ಲಿ ಮಾಡಿದ್ದೆ. ಮೀನು ಸಾರು ಮಾಡಿದ್ದೆ. ಮೊದಲು ಒಂದು ಸಾರಿಸ್ಕೊಂಡು ನಾವು ಎಲ್ಲಿ ಕಳಸ ಇಡ್ತೀವಿ ಅಲ್ಲಿ ಸಾರಿಸ್ಕೊಂಬಿಟ್ಟು ಒಂದು ರಂಗೋಲಿ ಹಾಕಿ ಅಕ್ಕಿ ಹಿಟ್ಟಲ್ಲಿ. ಆಮೇಲೆ ನಾವು ಮುತ್ತುಕದ ಎಲೆ ಬೇಕು. ಇದಕ್ಕೆ ಮುತ್ತುದ ಎಲೆ ಅಂತಾರೆ. ಆ ಎಲೆಲೇ ಇಡಬೇಕಂತ ಎಡೆನ. ನಾನು ಇದೇ ಫಸ್ಟ್ ಮಾಡ್ತಾ ಇರೋದು. ನಮ್ಮ ಅತ್ತೆ ಮನೇಲೆಲ್ಲ ಮಾಡ್ತಾರೆ, ಬಾವರ ಮನೇಲೆಲ್ಲ. ನಾನು ಇದೇ ಫಸ್ಟು. ಯಾವಾಗ್ಲೂ ಕಾಳು ಉಸ್ಲಿ ಮತ್ತು ತಂಬಿಟ್ಟು ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಬರ್ತಿದ್ದೆ ನಾನು ನನ್ನ ಮಗಳು ನಮ್ಮ ಮನೇಲಿ ಹೋಗಿ. ಈ ಸಲದಿಂದ ಕಳಸ ಇಡಬೇಕು ಅಂತ ಈ ಥರ ಬೇವಿನ ಸೊಪ್ಪು ತಂದು 5 ಎಲೆ ಇಟ್ಟು ಒಂದು ಚೊಂಬಿಗೆ ಹೂವೆಲ್ಲ ಹಾಕಿ ಕಳಸ ಇಟ್ಟು ಪೂಜೆ ಮಾಡ್ತಿದ್ದೀನಿ. ಮುತ್ತುದೆಲೆ ತೊಗೊಂಬಂದು ಆ ಮುತ್ತುದೆಲೆಗೆ ಒಂದು ಎಲೆನ ಅಕ್ಕಿ ಇಡಬೇಕು ಕಳಸದಲ್ಲಿ. ಇನ್ನೊಂದು ಎಲೆ ಇದು ಎಡೆ ಇಡಬೇಕು. ಮೀನು ಸಾರು, ಅನ್ನ ಮತ್ತು ಮೀನು ಸಾರು ಎಡೆ ಇಡಬೇಕು ತಲೆ ಎಲ್ಲ ಹಾಕಿ. ಆಮೇಲೆ ಒಂದು ಬಟ್ಲಿಗೆ ತಲೆ ಹಾಕಿಟ್ಟೆ. ಹಾಗೆ ಎಲ್ಲ ಕಾಳು ಉಸ್ಲಿ ಮತ್ತು ತಂಬಿಟ್ಟೆಲ್ಲ ಒಗ್ಗರಣೆಗೆ ಹಾಕಿ ಅದನ್ನೆಲ್ಲ ಮಾಡಿದ್ನಲ್ಲ ಆ ಪಲ್ಯ ಇಟ್ಟೆ. ಹಾಗೆ ಅದನ್ನ ಸಾರಿಸಿ ದೀಪ ಹಚ್ಚಿಟ್ಟು ಎಲೆ ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಎಲ್ಲ ಒಡೆದು ಊದುಗಡ್ಡಿ, ಕರ್ಪೂರ ಎಲ್ಲ ರೆಡಿ ಮಾಡಿಕೊಂಡೆ. ಎಲ್ಲ ರೆಡಿ ಮಾಡಿಕೊಂಡು ನಾವು ಮಾರಿ ಹಬ್ಬ ಮಾಡಿದ್ವಿ. ಥ್ಯಾಂಕ್ ಯು.